ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. Sir, please conclude. Subhash Chandra ji, please conclude. Sir, with all these things, I support this bill, sir. Thank you. Mane Santosh Kumar P. Mane Santosh Kumar P. Not present. Sri Ramji, not present. Sri Jagesh, to speak in Kannada. 5 minutes, sir. Thank you for giving an opportunity, sir. Since it's about Karnataka, I would like to speak in my mother tongue. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. 70 ವರ್ಷ 70 years 15 ಸರ್ಕಾರ 15 ಗವರ್ನಮೆಂಟ್. ಮೋದಿ ಅಂತ ಅದ್ಭುತ ವ್ಯಕ್ತಿ ಬರಬೇಕಾಯಿತು ಇಂಥ ಅದ್ಭುತ ಕೆಲಸ ಮಾಡೋದಕ್ಕೆ. ಮಾನ್ಯರೇ, ಸುಮಾರು 30 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡತಕ್ಕಂಥ ಕಾಡು ಕುರುಬ ಜನರ ಬೇಡಿಕೆ ಬಹಳ ದೊಡ್ಡ ಮಟ್ಟದ್ದು. ನಾನು ಈ ಸಭೆಯಲ್ಲಿ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕರ್ನಾಟಕದ ವಿಷಯ ಮತ್ತೆ ಹಿಂದುಳಿದ ವರ್ಗಗಳ ಸಮಾಚಾರ ಆಗಿ ಇವತ್ತು ಈ ಮನೆಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕದವರೇ ಆಗಿ ಈ ಒಂದು ಸಮಸ್ಯೆ ಬಲ್ಲವರಾಗಿ ಮೋದಿಯವರು ಮಾಡಿದಂಥ ಇಂಥ ಅದ್ಭುತ ಕೆಲಸವನ್ನ ಒಪ್ಪಲು ಮೆಚ್ಚಲು ಈ ಮನೆಯಲ್ಲಿ ಕೂರಬೇಕಾಗಿತ್ತು. ಅವರು ಇಲ್ಲದೆ ಸಣ್ಣ ವಿಷಯವನ್ನ ತೆಗೆದುಕೊಂಡು ಮಾತಾಡದೆ ಹೋದಂಥದ್ದು ಬಹಳ ಕರ್ನಾಟಕದ ದೌರ್ಭಾಗ್ಯ ಎಂದು ಭಾವಿಸ್ತೇನೆ. ಮಾನ್ಯರೇ, ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಮೈಸೂರು, ಚಾಮರಾಜನಗರ, ಕೊಡಗು ಆ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಬಹಳ ಹಿಂದುಳಿದ ವರ್ಗದವರು ಬೆಟ್ಟದ ತಪ್ಪಲಲ್ಲಿ ಮತ್ತು ಬೆಟ್ಟದ ಮೇಲೆ. ಅದಕ್ಕೆ ಒಂದು ಉದಾಹರಣೆ ಐ ವುಡ್ ಲೈಕ್ ಟು ಗಿವ್ ಟು ದಿಸ್ ಹೌಸ್, ಎಸ್ಪೆಷಲಿ ದಿ ಸಿದ್ದಿ ಕಮ್ಯುನಿಟಿ. ಬಹಳ ಹಿಂದುಳಿದ ಜನ ಅವರು ಒಂದು ಬಾರಿ ನನ್ನ ಬಳಿ ಬಂದು ದೇ ಕೇಮ್ ಟು ಮೀ ಅಂಡ್ ದೇ ಆಸ್ಕ್ ಫಾರ್ ಹೆಲ್ಪ್. ಅದು ಯಾವ ಹೆಲ್ಪ್ ಅಂದ್ರೆ, ವಿ ಸ್ಟೇ ಇನ್ ದ ಫಾರೆಸ್ಟ್, ನಾವು ಕಾಡಿನಲ್ಲಿದ್ದೇವೆ, we don't have electricity. As an actor, because I'm an actor, they are my fans, so they asked for a generator. ನಾನು ಬಹಳ ಪ್ರೀತಿಯಿಂದ ಅವರಿಗೆ ಒಂದು ಜನರೇಟರ್ ಕೊಟ್ಟೆ. ಅವರಿಗೆ the agony is, after giving the generator and after putting a light, there was one snake bite and his elder person who lives in that family died. See, ಇಂಥ ಒಂದು ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಜನಾಂಗವನ್ನ ಈ ರಾಷ್ಟ್ರದಲ್ಲಿ ಅದು ಉದ್ದಗಲಕ್ಕೆ, ಅದು ಹಿಮಾಚಲ ಪ್ರದೇಶ ಆಗ್ಬೋದು, ತಮಿಳುನಾಡು ಆಗ್ಬೋದು, ಕರ್ನಾಟಕ ಆಗ್ಬೋದು, ಯಾವುದೇ ರಾಷ್ಟ್ರದ ಯಾವುದೇ ಭಾಗ ಆಗ್ಬೋದು, ಎಷ್ಟು ಅದ್ಭುತವಾಗಿ ಸೋ ಬ್ಯೂಟಿಫುಲಿ ಸೋ ಸಿಸ್ಟಮ್ಯಾಟಿಕ್ಲಿ ಇದನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅವರಿಗೆ ನ್ಯಾಯ ಕೊಡಿಸುವಂತ ಅದ್ಭುತ ವಿಶ್ವಮೆಚ್ಚಿದ ನಾಯಕ ಮೋದಿಯವರೇ ಈ ದೇಶಕ್ಕೆ ಬರಬೇಕಾಯಿತು ಈ ಕೆಲಸ ಮಾಡೋದಕ್ಕೆ ಅನ್ನೋದಕ್ಕೆ ನಾವು ಬಹಳ 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 ಹೆಮ್ಮೆ ಪಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ ವಿಶ್ವ ನಾಯಕರನ್ನ ಬೆಂಬಲಿಸುವಂತ ಗುಣ ಅಪೋಸಿಟ್ ಚೇರ್ಗೆ ಇದ್ರೆ ಬಹುಶಃ ರಾಷ್ಟ್ರವೂ ಮೆಚ್ಚುತ್ತೆ, ದೇವರು ಮೆಚ್ಚುತ್ತಾನೆ ಎಂಬತಕ್ಕಂಥ ಮಾತನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಎಂಥ ಅದ್ಭುತವಾದಂಥ ಕಾರ್ಯಕ್ರಮ ಇದು. ಇದನ್ನ ಕೇಳ್ತಾ ಇದ್ರೆ ಎಷ್ಟು ಒಂದು ದೊಡ್ಡ ಸಂತೋಷ ನಮಗಳಿಗಾಗ್ತದೆ. ನಾನು ಗಮನಿಸಿದೆ, ಬೀಯಿಂಗ್ ಎ ಕರ್ನಾಟಕ ಫೆಲೋ, ಐ ಮೈ ಸೆಲ್ಫ್ ಡಸಂಟ್ ನೋ ದಟ್ ಸೋ ಮೆನಿ ಸಬ್ ಕಾಸ್ಟ್ ಆರ್ ದೇರ್, ಸೋ ಮೆನಿ. ಇನ್ ದಟ್ almost 50 castes have been included. I have not even heard of those names. Adivan, Barada, Bauchi, Bilgarchi, Dolbil, Dungri Bill, Dungri Garcia, Mevasi Bill, Rawal Bill, Tadavi Bill, Bagawali, Bilal, Vasava, Basava. See, I have not heard of these names, but I am so grateful. Adbhuta, Ananya, Amoga, ಮೋದಿಜಿ, ನಿಮಗೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಬ್ಬನು ಕೂಡ ಇವತ್ತು ಎದ್ದಿನಿಂತೆ ಕರತಾಡ ಮಾಡಬೇಕು. ಮಾನ್ಯರೇ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ, ಇವತ್ತು ನಾವು ಹೆಸರು ಹೇಳಬಾರ್ದು ಮನೆಯಲ್ಲಿ, ಅವರು ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು.
ಇವತ್ತು ಅಂಥ ಮುಖ್ಯಮಂತ್ರಿ ಆದಂಥ ಒಬ್ಬ ವ್ಯಕ್ತಿ, ದ ಮ್ಯಾನ್ ಹೂ ಬಿಲಾಂಗ್ಸ್ ಟು ಎ backward community, who was the chief minister before, he himself will criticize his own caste people. See, the scenario is like that. ಅವರೇ ಇವತ್ತು ಅಂದ್ರೆ ಇವತ್ತು ಯಾವ ಒಂದು ಕಾಂಗ್ರೆಸ್ ಪಕ್ಷ ಆಗ್ಬೋದು ಅಥವಾ ಯಾವುದೇ ಪಕ್ಷವೂ ಆಗ್ಬೋದು, ನಾನು ಬಹಳ ಖೇದದಿಂದ ಬಹಳ ನೋವಿನಿಂದ ಈ ಮನೆಗೆ ನಾನು ತಿಳಿಸಕ್ಕೆ ಬರ್ತೀನಿ. ಇವತ್ತು ಏನಾದರೂ ಮೋದಿ ಅಂತ ಒಬ್ಬ ರಾಷ್ಟ್ರ ನಾಯಕ ಈ ದೇಶಕ್ಕೆ ಸಿಕ್ಕದೆ ಹೋಗಿದ್ದಿದ್ರೆ ಬಹುಶಃ ಎಂತೆಂಥ ಅನಾಚಾರಗಳು ಈ ದೇಶದಲ್ಲಿ ಆಗ್ತಾ ಇತ್ತು, ಎಂತೆಂಥ ವಿಚಾರಗಳು ಇವತ್ತು ನಮ್ಮ ಒಂದು ಬಡವರಿಗೆ, ದೀನದಲಿತರಿಗೆ ಅವಕಾಶ ಸಿಕ್ಕದೇ ಇರುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡ್ತಾ ಇತ್ತು. ಇವತ್ತು ನಾವು ಬಹಳ ಒಂದು ಈ ಭಾರತೀಯರಾಗಿ ತುಂಬಾ ಹೆಮ್ಮೆ ಪಡುವಂಥದ್ದು ಏನು ಅಂದ್ರೆ, ಹೇಗೆ ಸಾಧ್ಯ ಒಬ್ಬ ವ್ಯಕ್ತಿ ಇಡೀ ರಾಷ್ಟ್ರದ ಎಷ್ಟೋ ಇಲಾಖೆಗಳು, ದೇರ್ ಆರ್ ಸೋ ಮೆನಿ ಇಲಾಖಾಸ್, ನಾಟ್ 1 2 3, ದೇರ್ ಆರ್ ಸೋ ಮೆನಿ. ಇನ್ ದಟ್ ಇವನ್ ಎ ಮೈನ್ಯೂಟ್ ಪ್ರೋಗ್ರಾಮ್ ಮೋದಿ ಅಬ್ಸರ್ವ್ ಮಾಡ್ತಾರೆ ಕೂತ್ಕೊಂಡು. ಮೈನ್ಯೂಟ್, ಇಟ್ಸ್ ಅ ವೆರಿ ಮೈನ್ಯೂಟ್. ಈ ಜನಸಂಖ್ಯೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಒಂದು 50,000ನೋ 75,000ನೋ ಇರ್ಬೋದಷ್ಟೇ. ಬಟ್ 50,000 75,000 ಇದ್ರೂ ಕೂಡ ಇಟ್ಸ್ ಮೈ ಪ್ರಯಾರಿಟಿ ಟು ಹೆಲ್ಪ್ ದಿಸ್ ಪೀಪಲ್ ಅನ್ನೋಂಥ ಒಂದು ಅದ್ಭುತ ಒಂದು ಚಿಂತನೆ ಇರೋದ್ರಿಂದ ಇವತ್ತು ನಮ್ಮ ರಾಜ್ಯದ ಜನತೆಗೆ ಈ ಮಾಧ್ಯಮದ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇವತ್ತು ಅಲ್ಲಿ ಚುನಾವಣಾ ಸಂದರ್ಭ ನಡೀತಿದೆ, ಯಾರೂ ಕೂಡ ಇಂಥ ಒಂದು ಅದ್ಭುತವಾದ ಜನರಿಗೆ ಒಂದು ಉಪಯುಕ್ತವಾದಂಥ ಕೆಲಸ ಮಾಡಿದ್ರೆ, ಜಾತಿವಾದವನ್ನ ಇಟ್ಕೊಂಡು ರಾಜಕಾರಣವನ್ನ ಮಾಡಿಕೊಂಡು ಎಲ್ಲ ಜನರನ್ನ ತುಳಿಯುವಂತ ಕೆಲಸ ಮಾಡ್ತಿದ್ದಾರೆ. 75 ವರ್ಷ ಆಳಿ ಕೂಡ ಇನ್ನೂ ಇಂಥ ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಅಂಥದ್ದೊಂದು ಕೆಲಸ ಮಾಡ್ತಾರೆ. ಧನ್ಯವಾದ ಸರ್. ದಿಸ್ ಮೈ ಮೇಡನ್ ಸ್ಪೀಚ್ ಸರ್. ಕೈಂಡ್ಲಿ ಪ್ಲೀಸ್ ಅಲೋ ಮಿ ಟು ಸ್ಪೀಕ್ ಸರ್. ಅಂಡ್ ಮೈ ಸಜೆಷನ್ ಟು ದಿಸ್ ಬಿಲ್ is ಸರ್, ಆಲ್ಮೋಸ್ಟ್ ಸರ್ಕಾರ ಈ ಒಂದು ಜನಕ್ಕೆ ಏನು ಮುಖ್ಯವಾಗಿ ಈ ಒಂದು ವಿಚಾರಧಾರೆನ ಕೊಡ್ತಾರೆ, ದಯವಿಟ್ಟು ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡಿ ಇವರಿಗೆ ಈ ಒಂದು ಕಾನೂನಿನ ಪ್ರಕಾರ ಯಾವ ಸವಲತ್ತು ಸಿಗ್ತಾ ಇದೆ ಇಲ್ಲವೋ ಅನ್ನೋದನ್ನ ಮಾನಿಟರ್ ಮಾಡಬೇಕು. ಯಾವ ಟು ಮಾನಿಟರ್ ದಿಸ್ ಥ್ರೂ ದಿ ಗವರ್ನಮೆಂಟ್ ಅನ್ನೋದು ಒಂದು. ಅಂಡ್ ದ ಸೆಕೆಂಡ್ ಒನ್ ಈಸ್ ಸರ್, ಉನ್ನತ ಶಿಕ್ಷಣ, ದ ಹೈಯರ್ ಎಜುಕೇಶನ್ ಅಂಡ್ ಆಲ್ಸೋ ಇದು ಯಾವುದು ಉದ್ಯೋಗ ಜಾಬ್ ಸಿಕ್ಕೋ ವಿಚಾರದಲ್ಲಿ ವಿಶೇಷವಾಗಿ ಲೇಡೀಸ್ ಇನ್ ದಿಸ್ ಕಮ್ಯುನಿಟಿ, we have to see, when one lady is encouraged in one family, she will give light for the 7th generation. So ladies ಗೆ ವಿಶೇಷವಾಗಿ ಇದು ಉಪಯುಕ್ತವಾಗಂತ ಒಂದು ಮಾನಿಟರ್ನು ಕೂಡ ಮಾಡಬೇಕು. ಜೊತೆಗೆ ಈ ಸಮುದಾಯದಲ್ಲಿ ಮಕ್ಕಳಿಗೆ ಅಪೌಷ್ಟಿಕತೆ ಯಾಕೆಂದ್ರೆ ಅವರೆಲ್ಲ ಬೆಟ್ಟದ ಪ್ರದೇಶಗಳಲ್ಲಿ ಇರ್ತಾರೆ, ಒಳ್ಳೆ ಸರಿಯಾದ ಊಟ ವಸತಿಗಳು ಸಿಗೋದಿಲ್ಲ, ಅವರಿಗೆ ಆರೋಗ್ಯ ಮತ್ತೆ ಪೌಷ್ಟಿಕಾಂಶ ಸಿಕ್ಕೋದ್ರ ಜೊತೆಗೆ ನಮ್ಮ ಮಂತ್ರಿಗಳು ಇದರ ಮೇಲೆ ಗಮನ ಹರಿಸಬೇಕು ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದನ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ ಸರ್. Thank you, Mr. Ramji. Now, Honorable Member Jagesh. Thank you for the opportunity, sir. The name Shanti, I don't know why many of them get disturbed. In our Hindu shlokas, if we recite, we start from Om and end from Shanti. For an example, there is a shloka, Om Purnamadam Purnamidam Purnat Purnamudachyate Purnasya Purnamadaya Purnameva Vashyate Om Shanti Shanti Shanti. That means any person, he wants to come up in his life, he fights, he achieves, he becomes big, and one day he thinks, what is this? I didn't gain anything. One thing I want to gain, that is, I want Shanti. See, the power of word Shanti is fantastic. They have kept the name Shanti for this bill, and I support this bill, sir. Sir, with a deep sense of responsibility towards the nation's future, I stand before this House to express my full support for Shanti Bill 25. This forward-looking legislation reflects the firm vision and bold leadership of our beloved Prime Minister Shri Narendra Modi ji, under whose guidance India's energy sector has moved from chronic shortage to confident self-reliance. Sir, it is important to acknowledge the strong foundation laid by
Shri Atal Bihari Vajpayee ji, through the Pokhran nuclear test 1998, he built forward-looking confidence in the nation and proved the nuclear capability is essential for the national security and not deepening on others. He firmly believed that the nuclear energy should serve both defense and development. Sadly, back-to-back Congress governments failed to carry this vision forward. Sir, I will give you a small example, sir. I came from a very small village. Sir, it's agony, you don't know. When I was a student, I used to pray for the electricity, sir. Let it come. If it goes, it will come next day, sir. But today it is not like that, sir. It is only because the vision of our Narendra Modi ji. See, everywhere there is a development happening, sir. Sir, before 13, under UPA government, India suffered from weak and power cuts was common in those days. Rural families received only 10 to 12 hours of power, sir. And even cities suffered regular power cuts despite repeated promises. The UPA government added less than 7 gigawatts of nuclear capacity, pointing delays and no clear vision in the nuclear plants. Sir, after 2014, under the NDA government led by Prime Minister Modi ji, the situation changed completely. Every village was electrified. Rural India now receives 20 to 22 hours of electricity, and the urban areas enjoy 24/7 non-stop power supply, sir. This change has improved education, healthcare, industry, and digital infrastructure across the country. However, sir, India's electricity demands continues to rise due to manufacturing growth, urbanization, artificial intelligence, and data centers. Renewable energy is necessary, but cannot alone provide round-the-clock base load power. Nuclear energy, therefore, remains necessary. The Shanti Bill 25 updates outdated nuclear laws and allows limited private and joint venture participation, while ensuring that the government retains complete control over the sensitive areas such as fuel, enrichment and reprocessing and waste management. This carefully balanced guarantees safety, security and faster growth. Under Prime Minister Modi ji, nuclear capacity has nearly doubled, new reactors have been approved, and financial support for the atomic energy has increased significantly. The bill also promotes small modular reactors which are safer, faster to build and sustainable for the different regions of India, sir. Unlike during the Congress rule, marked by the delay and doubt, this government displays strategic confidence to the nation, including Russia, France, United Nations, United States of America, Japan, work with India because they trust our Narendra Modi ji leadership, policy, clarity and commitment. To conclude, sir, I'll give us two small examples. So when I was small, my granny and my auntie used to prepare food for us, sir. That is, now they call it millet. But for us in Karnataka, it is called ragi mudde, sir. Early morning, they used to get up, 4 o'clock, and for 20 people, they have to work 5 to 6 hours to make that food. So today, one machinery has come, sir, that prepares 100 ragi mudde in 10 minutes, sir. See, that is the development. I say, our all friends, they are still in 1947, sir. They are not going forward. But our leader is trying to make the developed India and is thinking about 2047, sir. But still they are there only. I don't know why always any good things happen in our country, there will be a big opposition, sir. So I pray for them, let God give them Shanti, 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 and let India get a developed country with
our leaders' vision, sir. Thank you, sir. Thank you, Mr. Jagdish. Now, Honorable Member Priyanka Chaturvedi. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ